ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಒಂದು ಹೆಲ್ದಿ ರೆಸಿಪಿ ತೊಗೊಂಬಂದಿದ್ದೀನಿ. ತೆಂಗಿನ ಹಾಲಿಂದ ಒಂದು ಸ್ವೀಟ್ ರೆಸಿಪಿ. ಆ್ಯಕ್ಚುಲಿ ತೆಂಗಿನ ಹಾಲು ನಮಗೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಜೊತೆಗೆ ನಮ್ಮ ಮನೆಗಳಲ್ಲೂ ಮೀನ್ಸ್ ಈ ಕಡೆ ಎಲ್ಲರೂ ಸಾಮಾನ್ಯ ತೆಂಗಿನಕಾಯಿ ಇಲ್ಲದೆ ಯಾವ ಅಡುಗೆ ತಿಂಡಿನೂ ಮಾಡಲ್ಲ. ಅದರಿಂದ ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ ನಾನು. ಯಾವಾಗಲೂ ನಾವು ತೆಂಗಿನಕಾಯಿ ಬರ್ಫಿ ಮಾಡ್ತೀವಿ, ಜೊತೆಗೆ ತೆಂಗಿನ ಹೋಳಿಗೆ ಮಾಡ್ತೀವಿ. ಇದಕ್ಕೆ ನಮ್ಮ ಕಡೆ ಕೀಲ್ಸ ಅಂತೀವಿ, ಈ ಕಡೆ ಎಲ್ಲ ಹಾಲ್ಬಾಯಿ ಅಂತಾರೆ. ಹಾಲ್ಬಾಯಿನ ರಾಗಿ, ಗೋಧಿ, ಅಕ್ಕಿ ಅದರಲ್ಲಿ ಯೂಶಲಿ ಮಾಡ್ತಾರೆ. ಇದು 3 ಇಂಗ್ರೀಡಿಯೆಂಟ್ ಬಳಸಿ ಕೀಲ್ಸ ಮಾಡೋದು ಹಾಲ್ಬಾಯಿ. ತೆಂಗಿನ ಹಾಲ್ಬಾಯಿ ಅಥವಾ ತೆಂಗಿನ ಕೀಲ್ಸ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ತೆಂಗಿನಕಾಯಿ ಹಾಲ್ಬಾಯಿ ಮಾಡೋಕ್ಕೆ 2 ಬಟ್ಲು ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಈ ಬಟ್ಲಲ್ಲಿ ತೊಗೊಂಡಿದ್ದೀನಿ ನಾನು 2 ಬಟ್ಲು ತೆಂಗಿನಕಾಯಿ, ಮತ್ತು ಸ್ವಲ್ಪ ಜಾಕಾಯಿ, ಏಲಕ್ಕಿ, ಮತ್ತು ಸೇಮ್ ಬಟ್ಲಲ್ಲೇ 1 ಬಟ್ಲು ನಾನು ಬೆಲ್ಲ ತೊಗೊಂಡಿದ್ದೀನಿ. ಇನ್ನೂ ಒಂದು 4 ಸ್ಪೂನು ಅಥವಾ ಇನ್ನೊಂದು 1/4 ಬಟ್ಲು ಎಕ್ಸ್ಟ್ರಾನೂ ತೊಗೋಬೋದು. ಒಂದು ತಟ್ಟೆಗೆ ತುಪ್ಪ ಸರ್ವಿ ಇಟ್ಕೊತಾ ಇದ್ದೀನಿ. ಈ ತೆಂಗಿನಕಾಯಿನ ಗ್ರೈಂಡ್ ಮಾಡ್ಕೋಬೇಕು. ನಮಗೆ ಇದಕ್ಕೆ ಮಾಡೋಕ್ಕೆ ಹಾಲು ಬೇಕು, ತೆಂಗಿನ ಹಾಲು ಬೇಕು. ಏಲಕ್ಕಿ ಮತ್ತು ಜಾಕಾಯಿ, ಲವಂಗ ಎಲ್ಲನೂ ಹಾಗೆ ಹಾಕ್ಕೋತೀನಿ. ಏಲಕ್ಕಿ ಸಿಪ್ಪೆ ಸಮೇತನೇ ರುಬ್ಕೋತೀವಲ್ಲ, ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದ್ರದ್ದು ಹಾಲನ್ನ ಒಂದು 3 ಸಲ ಆದರೂ ವಾಪಸ್ ಅದ್ರದ್ದು ಹೊಟ್ಟು ಬರುತ್ತಲ್ಲ, ಅದನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳೋದು, ಮತ್ತೆ ರುಬ್ಬೋದು. 3 ಟೈಮ್ಸ್ ಹಂಗೆ ಮಾಡ್ಕೋತೀನಿ ನಾನು. 3 ಸಲ ಬೇಕಾಗುತ್ತೆ, ಇಲ್ಲಾಂದರೆ ಕಾಯಿ ವೇಸ್ಟ್ ಆಗುತ್ತೆ, ನಮ್ಗೆ ಹಾಲು ಜಾಸ್ತಿ ಸಿಗಲ್ಲ. ಫಸ್ಟ್ ಟೈಮು ಗಟ್ಟಿ ಬರುತ್ತೆ, ಆಮೇಲೆ ಬರೋದೆಲ್ಲ ಸ್ವಲ್ಪ ತೆಳ್ಳ ಬರುತ್ತೆ. ಅಂದ್ರೂ ಅದನ್ನು ತೆಕ್ಕೊಂಡು ನೀಟಾಗಿ ಸೋಸ್ಕೊಂಡು ನೋಡಿ ಇನ್ನೊಂದು ಸಲ ಹಾಕ್ಕೊಂಡೆ. ಇದು ಹೀಗೆ 3 ಸಲ ಹಾಕ್ಕೊತೀನಿ. ಈ ಸ್ವೀಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ, ಒಂಥರ ಜಲಿ ಥರ ಬರುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ, ಮಕ್ಕಳಿಗೆಲ್ಲ. ಇದು ನೀಟಾಗಿ ಸೋಸ್ಕೋಬೇಕು. ನೀಟಾಗಿ ತೆಕ್ಕೊಂಡು ಅದೇ 3 ಸಲ ಮಾಡಿಕೊಂಡ್ರೆ ಸರಿ ಹೋಗುತ್ತೆ, ಪೂರ್ತಿಯಾಗಿ ಬಂದುಬಿಡುತ್ತೆ. ಫಸ್ಟ್ ಟೈಮ್ ಬಂದಷ್ಟು ಗಟ್ಟಿ ಹಾಲು ಬರಲ್ಲ, ಸೆಕೆಂಡ್ ಟೈಮ್ ಎಲ್ಲ ಸ್ವಲ್ಪ ನೀರಾಗುತ್ತೆ. ನೋಡಿ 3 ಸಲ ತೆಗೆದಿಟ್ಕೊಂಡಿದ್ದೀನಿ, ನನಗೆ ಇಷ್ಟು ಹಾಲು ಸಿಕ್ಕಿದೆ. ಈಗ ಈ ಹಾಲಲ್ಲೇ ಸ್ವಲ್ಪ ಹಾಲನ್ನ ತೆಗೆದಿಟ್ಕೋಬೇಕು. 4-5 ಸೌಟು ಎತ್ತಿಟ್ಕೋತೀನಿ. ಕಾರ್ನ್ಫ್ಲೋರು ಮಿಕ್ಸ್ ಮಾಡ್ಕೋಬೇಕಲ್ವಾ, ಅದಕ್ಕೆ ಬೇಕು ಹಾಲಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದು. ಕಾರ್ನ್ಫ್ಲೋರ್ನ ಸ್ವಲ್ಪ ಎತ್ತಿಟ್ಕೊಂಡು ಮಿಕ್ಕಿದ್ದು ಇದು ಕುದಿಯೋಕ್ಕೆ ಶುರು ಆದಮೇಲೆ ಬೆಲ್ಲ ಹಾಕ್ಕೊಳ್ಳೋದು. ನಾನು ಸ್ಟವ್ ಹಚ್ಚಿದ್ದೀನಿ, ಆವಾಗಲೇ ಕಾಯ್ತಾ ಇದೆ ತೆಂಗಿನ ಹಾಲು ಕಾಯ್ತಾ ಇದೆ, ಕುದಿಬೇಕದು. ತೆಂಗಿನ ಹಾಲು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದೆ. ಈ ಟೈಮಲ್ಲೇ ಬೆಲ್ಲ ಹಾಕ್ಕೊಂಡ್ಬಿಡ್ಬೋದು. 1 ಬಟ್ಲು ನಾನು ತೊಗೊಂಡಿದ್ದೀನಿ, ಅದರಲ್ಲೇ 2ಕ್ಕೆ 1 ಅಳತೆಲ್ಲಿ ನಾನು ತೊಗೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ತೊಗೋಬೋದು, ಒಂದು ಸ್ವಲ್ಪ ಜಾಸ್ತಿ ಸ್ವೀಟ್ ತಿಂತೀವಿ ಅಂದರೆ ಇನ್ನೊಂದು 4-5 ಸ್ಪೂನು ಅಥವಾ ಇನ್ನೊಂದು 1/4 ಬಟ್ಲು ಹಾಕ್ಕೋಬೋದು, ನಡೆಯುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೊಂದು ಸ್ವಲ್ಪ ಬೆಲ್ಲ ಎಲ್ಲ ಕರಗಿ ಅದೊಂದು ಸ್ವಲ್ಪ ಕುದಿಯೋಂಗೆ ಆಗಬೇಕು 1 ರೌಂಡು. ಬೆಲ್ಲ ತುಂಬ ಒಳ್ಳೆಯದು ನಮ್ಮ ಹೆಲ್ತ್ಗೆ, ಮತ್ತು ಕಾಯಿನೂ ತುಂಬ ಒಳ್ಳೆಯದು. ನಾನು ಮತ್ತೆ ಸೋಸ್ಕೊಂಡೆ, ಏನಕ್ಕೆಂದರೆ ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ರೆ ಸರಿ ಹೋಗಲ್ಲ ಅಲ್ವಾ, ಬೆಲ್ಲದಲ್ಲಿ ಕಲ್ಲು ಏನಾದರೂ ಗಲೀಜಿರುತ್ತೆ ಅಂತ. ಅದಕ್ಕೆ 1-2 ರೌಂಡ್ ಕುದ್ದಾದ್ಮೇಲೆ ತೆಗೆದ್ಬಿಟ್ಟು ಸೋಸ್ಕೊಂಡು ಮತ್ತೆ ಕಾಯಕ್ಕೆ ಇಟ್ಕೊತೀನಿ. ಕಾರ್ನ್ ಫ್ಲೋರ್ ಅದೆಲ್ಲ ಹಾಕಿದ್ಮೇಲೆ ನಾವು ಸೋಸ್ಕೊಳಕ್ಕಾಗಲ್ಲ ಅಲ್ವಾ, ಅದಕ್ಕೆ ಈ ಹಂತದಲ್ಲಿ ನಾವು 1 ರೌಂಡ್ ಸೋಸ್ಕೊಂಡ್ಬಿಡ್ಬೋದು ನೀಟಾಗಿ. ಮತ್ತು ಅದೇ ಬಾಣಲಿನೇ ಇಟ್ಕೊಂಡು ಅದಕ್ಕೇ ಮಿಕ್ಕಿದೇನೇನು ಹಾಕ್ಕೋಬೇಕು ಎಲ್ಲ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡು ಹೋಗೋದು. ತೆಂಗಿನ ಹಾಲು ತುಂಬಾ ಒಳ್ಳೆಯದಿದೆ ನಮ್ಮ ಆರೋಗ್ಯಕ್ಕೆ. ಕೇರಳ ಸೈಡ್ ನೋಡಿ ತೆಂಗಿನ ಹಾಲು ತುಂಬ ಬಳಸ್ತಾರೆ. ತೆಂಗಿನಕಾಯಲ್ಲಿ ವಿಟಮಿನ್ ಇ ಇದೆ. ವಿಟಮಿನ್ ಇ ಇರೋದ್ರಿಂದ ನಮ್ಮ ಸ್ಕಿನ್ನಿಗೆ ಮತ್ತು ಹೇರ್ ಗ್ರೋತ್ಗೆ ತುಂಬಾ ಒಳ್ಳೆಯದಿದೆ ಅದು. ನಿಮಗೆ ಗೊತ್ತಲ್ವಾ, ವಿಟಮಿನ್ ಇನ ಕ್ರೀಮ್ಗಳಲ್ಲಿ ಎಷ್ಟೊಂದು ಕ್ರೀಮ್ಗಳು, ಫೇಸ್ ಪ್ಯಾಕ್ಗಳು, ನಾನೇ 1-2-3 ಫೇಸ್ ಪ್ಯಾಕ್ದು ತೋರಿಸಿದ್ದೀನಿ ವಿಟಮಿನ್ ಇ ಬಳಸಿ ಮಾಡ್ಕೊಂಡಿರೋದು. ಆಮೇಲೆ ಕೂದಲು ಕೂಡ ಹಾಕ್ತೀವಿ, ಹಾಗಾಗಿನೇ ವಿಟಮಿನ್ ಇ ತುಂಬ ಒಳ್ಳೆಯದು. ಕಾಯಿ ಎಷ್ಟು ಬಳಸ್ತೀವೋ ಅಷ್ಟು ಸ್ಕಿನ್ನು ಮತ್ತು ಹೇರ್ ಎರಡೂ ಚೆನ್ನಾಗಾಗತ್ತೆ. ನಾನು ಚಿಕ್ಕವಳಿದ್ದಾಗ ಅಮ್ಮ ಹಾಕೋರು ತೆಂಗಿನ ಹಾಲನ್ನ ತಲೆಗೆ. ಈಗ ನಾವು ತೆಕ್ಕೊಂಡ್ವಿ ಎಲ್ಲ ರುಬ್ಕೊಂಡು, ಆ ಥರ ಹಾಲು ತೆಗೆದ್ಬಿಟ್ಟು ನೀಟಾಗಿ ತಲೆಗೆ ಹಚ್ಚಿ ಸ್ನಾನ ಮಾಡಿಸೋರು. ಇದು ಅವಾಗಲೇ ತೆಗೆದಿಟ್ಟಿದ್ವಲ್ಲ ತೆಂಗಿನ ಹಾಲು, ಇದಕ್ಕೇ ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದರಲ್ಲಿ ಹಾಕೋದು. ಇಷ್ಟು ಕುದಿಬೇಕು, ಬೆಲ್ಲ ಮತ್ತು ಕಾಯಿ ಎರಡೂ ಹೊಂದ್ಕೋಬೇಕು. ಹೊಂದ್ಕೊಂಡಾದ್ಮೇಲೆ ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಅಷ್ಟೊಂದು ಬೇಯಲ್ಲ, ಅದೆರಡು ಚೆನ್ನಾಗಿ ಕುದ್ಮೇಲೆ ಇದನ್ನು ಹಾಕಿ ಅಲ್ಲಿ ತನಕ ನಾವು ಬೇಕಂದರೆ ಕೈ ಆಡ್ದಂಗೆ ಇರ್ಬೋದು.
ಕೈ ಬಿಟ್ಟು ಹಾಗೆ ಕುದಿಸ್ಬೋದು. ಬಟ್ ಕಾರ್ನ್ಫ್ಲೋರ್ ಹಾಕ್ಕೊಂಡ್ಮೇಲೆ ಗಂಟಾಗ್ಬಿಡುತ್ತೆ, ತಿರುಗಿಸ್ಕೊಂತಾನೆ ಇರಬೇಕು ಕೈ ಬಿಡ್ದಂಗೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಮಾಡ್ಕೊಳ್ಳೋಕ್ಕೆ. ಈ ಹಂತದಲ್ಲಿ ಸ್ವಲ್ಪ ಬೆಲ್ಲ ಹಾಕೋದು. ಬೆಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಹಾಕಿ ಎಲ್ಲ ಇದಾದಮೇಲೆ, ಆ್ಯಕ್ಚುಲಿ ಬೆಲ್ಲ ಕೂಡ ನಮಗೆ ತುಂಬ ಒಳ್ಳೆಯದಿದೆ ಆರೋಗ್ಯಕ್ಕೆ. ನಾನು ಸ್ವಲ್ಪ ಗಸಗಸೆ ಹುರಿದಿಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ತುಪ್ಪನೂ ಸೇರಿಸ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಸಗಸೆನ ಕೆಲವ್ರ ಮೇಲೇನೂ ಹಾಕ್ತಾರೆ, ನಾನು ಇದ್ರ ಜೊತೆನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೆಗ್ನೀಷಿಯಮ್ ಇರುತ್ತೆ ತೆಂಗಿನ ಹಾಲಲ್ಲಿ. ಮತ್ತು ನನಗೊಬ್ಬರು ಆಯುರ್ವೇದಿಕ್ ಡಾಕ್ಟ್ರು ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ತೋರಿಸಿದಾಗ ಅವರು ವಾರದಲ್ಲಿ 2 ದಿನ ಆದರೂ ತೆಂಗಿನ ಹಾಲು ತೊಗೊಳ್ಳಿ ಅಂತ. ಒಂದು ಸ್ವಲ್ಪ ಬೇಕಂದರೆ ಸ್ವಲ್ಪ ಸಾಲ್ಟ್ನ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ತೊಗೊಂಡ್ರು ಓಕೆ ಅಂತ. ನಾನು ಆವಾಗವಾಗ ತೊಗೋತೀನಿ. ಅವ್ರು ಹೇಳಿದಾಗ ಸ್ಟಾರ್ಟಿಂಗು ಒಂದು ಸ್ವಲ್ಪ ದಿನ ಕಂಟಿನ್ಯೂಸ್ ತೊಗೊಂಡೆ. ಇವಾಗ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ನೋಡಿ, ತುಪ್ಪ ಹಚ್ಚಿಟ್ಕೊಂಡಿದ್ವಲ್ಲ ಆ ತಟ್ಟೆಗೆ, ಆ ಟ್ರೇಗೆ ಇವಾಗ ಈ ಹದ ಇರಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ತುಂಬ ಇನ್ನು ಬೇಯಬೇಕಂತಿಲ್ಲ. ಇಷ್ಟು ಬೆಂದಿದ್ರೇ ಆಮೇಲೆ ಒಂದು 4 hours ಬಿಟ್ಟರೆ ಆಮೇಲೆ ನೀಟಾಗದು. 4 hours ಕಟ್ ಮಾಡೋಕ್ಕೂ ಆಗಲ್ಲ ನಮಗೆ. ಒಂದು 2-3 hours ಆದರೂ ಬಿಟ್ಟ ಮೇಲೇ ಕಟ್ ಮಾಡ್ಕೊಳಕ್ಕಾಗೋದು. ಇವಾಗ ಕಟ್ ಮಾಡಿದ್ರೆ ನಿಲ್ಲಲ್ಲ. ನೀಟಾಗಿ ಅದರಲ್ಲಿ ಇದ್ದಿದ್ದನ್ನೆಲ್ಲ ತೆಗೆದಿದ್ದಕ್ಕೆ ಹಾಕ್ಬಿಟ್ಟು ಒಂದು 2 hours 3 hours ಬಿಟ್ಟರೆ ಆಮೇಲೆ ಕಟ್ ಮಾಡ್ಕೊಳ್ಳೋದು. ನೋಡಿ, ನಾನು 4 hours ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಕಟ್ ಮಾಡಿ ಇಟ್ಬಿಟ್ಟಿದ್ದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಸಾಫ್ಟ್ನೆಸ್ ಗೊತ್ತಾಗ್ತಿದೆ ಅಲ್ವಾ. ನೋಡಿ, ಫಸ್ಟ್ ಜಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೆ, ಅದರಿಂದ ಇದಕ್ಕೆ ಹಾಕ್ಕೊಂಡು ಇವಾಗ ಕಟ್ ಮಾಡ್ತಿರೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ವೈಸ್ಗೂ ತುಂಬಾ ಒಳ್ಳೇದಿದೆ ಇದು. ನಾವು ಬೇರೆ ಬೇರೆ ಅದು ಇದು ಸ್ವೀಟ್ ತಿನ್ನೋ ಬದಲು ಚೆನ್ನಾಗಿದೆ. ಥ್ಯಾಂಕ್ ಯು.